ಇಲ್ಲಿ ಇರೋ ಎಲ್ಲಾ ಬಂಧುಗಳಿಗೂ ನಮಸ್ಕಾರ. ನಮ್ಮ ಮಹಾತಾರ್ ಫೌಂಡೇಶನ್ ಆದ ರಂಗನಾಥ್ ಗುರುಜಿಗಳಿಗೂ, ನನ್ನ ಮಹಾತಾರ್ ಫೌಂಡೇಶನ್ಗೆ ಕರೆತಂದ ಗೀತಾ ಮೇಡಮ್ಗೂ ನನ್ನ ಧನ್ಯವಾದ ಹೇಳಬೇಕು ಮೊದಲಾಗಿ. ಮತ್ತೆ ನನ್ನ ತಂದೆ ತಾಯಿಗಳಿಗೂ, ಇಲ್ಲಿ ಕುಳಿತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತು ನನ್ನ ಜೀವನ ಶೈಲಿಯನ್ನ ಒಂದು ಟಾಪಿಕ್ಗೆ ನಾನು ಹೇಳ್ಬೇಕು. ಇಲ್ಲ, ನನ್ನ ಜೀವನದ್ದು ನಾನು ಹೇಗೆ ಇದ್ದು ಇವಾಗ ಹೇಗಾಗಿದ್ದೀನಿ ಅನ್ನೋದನ್ನ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಬಂದಿದ್ದೀನಿ ಇವತ್ತು. ನಾನು ಒಂದು ಇಡೀ ಹಳ್ಳಿನಲ್ಲಿ ಹುಟ್ಟಿದ್ದು, ಸ್ಕೂಲ್ ಇರ್ಲಿಲ್ಲ. ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ನನ್ನ ಸ್ಕೂಲ್ಗೆ ಬಿಟ್ರು. ಅಲ್ಲಿ ದೊಡ್ಡ ಮನೆ, ಕೆಲ್ಸ ಜಾಸ್ತಿ, ಭಯ. ನೋಡಿ, ನೆನ್ನೆ ವಿಜಯ್ ಕುಮಾರ್ ಸರ್ ಹೇಳಿದ್ರು, ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ರೆ ಯಾವ ರೀತಿ ಎಷ್ಟು ಚೆನ್ನಾಗಿರ್ತಾರೆ ಅಂತ. ಹೌದು, ನಾನು ಆ ಸ್ಟೇಜಲ್ಲಿ ಬೆಳಿಲಿಲ್ಲ. ಇನ್ನೊಬ್ರು ಕೈ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಸ್ಕೂಲ್ ಓದ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಬಿಟ್ಟಿದ್ದು. ಆದ್ರೆ ನಾನು ವಿದ್ಯೆ ಕಲಿಯೋದಕ್ಕೂ ಆಗ್ಲಿಲ್ಲ. ಅವ್ರ ಮನೇಲಿ ಕೆಲಸ ಮಾಡ್ಕೊಂಡೆ ನನ್ನ ಜೀವನ ಸಾಕ್ಸಕತೆ ಬಂದ್ಬಿಡ್ತು. ಇವತ್ತಿಗೂ ನಾನು 9ನೇ ಕ್ಲಾಸ್ ಓದಿದ್ದೀನಿ, SLC ಓದಕ್ ಆಗ್ಲಿಲ್ಲ. ಕನ್ನಡ ಒಂದ್ಬಿಟ್ರೆ ಬೇರೆ ಯಾವುದು ನನಗೆ ಬರಲ್ಲ. ಈ ವೇದಿಕೆ ಸಿಕ್ಕಿರೋದು ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ, ಇಂದಿನ ನೆನಪು ಬರುತ್ತೆ ನನಗೆ. ಅಷ್ಟು ಖುಷಿ ಆಗತ್ತೆ. ಮತ್ತೆ ಮದ್ವೆ ಆಯ್ತು. ಮದ್ವೆ ಆಗಿ ಬೆಂಗಳೂರಿಗೆ ಬಂದ್ಮೇಲೆ ನನ್ಗೆ ಒಂದು ಅಪ್ಪ ಅಮ್ಮನ ಕೈ ಕೆಳಗಡೆ ಬೆಳ್ದಿಲ್ಲ. ಸಂಸಾರ ಹೇಗ್ ಮಾಡ್ಬೇಕು ಹೇಗೆ ಅನ್ನೋದು ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ. ತುಂಬಾ ಕಷ್ಟ ಆಯ್ತು. ಅಲ್ಲ, ಒಂದು ರೀತಿ ನೀತಿ ಕಲೀಲಿಲ್ಲ ಅಂದ್ರೆ ಸಡನ್ ಆಗಿ ಒಂದು ಸಂಸಾರಕ್ಕೆ ಅಂತ ಬಂದಾಗ ಇನ್ನೊಬ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ. ತುಂಬಾನೇ ಕಷ್ಟ ಆಯ್ತು. ಆ ಕಷ್ಟದಲ್ಲೂ ಒಂದು ನಾವು ದಾರಿ ಕಲ್ಲು ಮುಳ್ಳು ತುಂಬಿಕೊಂಡು 2 ಮಕ್ಕಳು ಆಯ್ತು. 2 ಮಕ್ಕಳಾದ್ಮೇಲೆ ನನ್ಗೆ ಶುರು ಆಯ್ತು ನೋಡಿ, ಒಂದು ಆರೋಗ್ಯ ಅನ್ನೋ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅವಾಗಿಂದ ವೀಸಿಂಗ್ ಫಸ್ಟ್ ನನಗೆ ಇಲ್ಲಿ ಬೆಂಗಳೂರಲ್ಲಿ ವೆದರ್ ನನ್ಗೆ ಅಡ್ಜಸ್ಟ್ ಆಗದೆ ವೀಸಿಂಗ್ ಸ್ಟಾರ್ಟ್ ಆಯ್ತಿದ್ದಂಗೆನೆ ಕಾಲೆಲ್ಲ ಊತ ತರ ಬಂದ್ಬಿಡ್ತು ಮಾಸ್ಟರ್ಸ್. ನನಗೆ ಊತ ತರ ಅಂದ್ರೆ ಹೇಗ್ ಬಂತು ಅಂದ್ರೆ, ಕೂತ್ಕೊಂಡ್ರೆ ಕಾಲಲ್ಲಿ ಬಿಟ್ಕೊಂಡು ಕೂತ್ಕೊಂಡ್ರೆ ಪ್ರೆಸ್ ಮಾಡಿದ್ರೆ ಒಳಗಡೆ ಕುಳಿ ಬೀಳ್ತಾ ಇತ್ತು. ಆ ತರ ನನಗೆ ಕಾಲ ಎಫೆಕ್ಟ್ ಆಯ್ತು. ಹೆಲ್ತ್ ಒಂದಾಯ್ತು ಅಂದ್ರೆ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಯ್ತು ಮಾಸ್ಟರ್ಸ್. ನನಗೆ ಎಷ್ಟು 40 ವರ್ಷ, ಈಗ ನನಗೆ 62 ವರ್ಷ. 40 ವರ್ಷಕ್ಕೆ ನನ್ಗೆ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗೋಯ್ತು. ನನ್ನ ಮಕ್ಕಳು ಇನ್ನೂ ಮದ್ವೆ ಆಗಿರ್ಲಿಲ್ಲ. ನಮ್ಮ ಯಜಮಾನ್ರು ಮಾಮೂಲಿ ಒಂಥರ ಸ್ಟ್ರಿಕ್ಟ್ ಅಲ್ಲಿ ಇದಾಗೆ ಇದ್ರು. ಏನ್ ಮಾಡೋದು, 45ನೇ ವರ್ಷಕ್ಕೆ ನನ್ಗೆ ಏನಾಯ್ತು ಅಂತ ಅಂದ್ರೆ, ಪೂರ್ತಿ ನರ ಎಲ್ಲ ಸ್ಟಕ್ ಆಗೋಗಿ ಕಾಲು ಓಡಾಡಕ್ಕೆ ಆಗ್ದಂಗ ಆಗೋಯ್ತು. ಕೆಲ್ಸದವ್ರನ್ನ ಇಟ್ಕೊಂಡ್ರು ನನ್ಗೆ ಅಡಿಗೆ ಮನೇಲಿ ನಿಂತ್ಕೊಂಡು ಅಡಿಗೆ ಮಾಡಕ್ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ನನಗೆ ಅಷ್ಟು ಕಷ್ಟ ಆಯ್ತು ನಂದು ಲೈಫಲ್ಲಿ. ಆ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಮಾಮೂಲಿ ಹಾಸ್ಪಿಟಲ್ಗೆ ಹೋಗು, ಒಂದಿನ ಮಗನ್ನ ಕರ್ಕೊಂಡೋಗು, ಎಕ್ಸ್ರೇ ಮಾಡ್ಸು, ಮಾತ್ರೆ ತಗೋ, ಚೆನ್ನಾಗಿ ಟಿಫನ್ ಮಾತ್ರೆ ತಗೋಬೇಕು ಅಂದ್ರೆ ತಿಂಡಿ ತಿನ್ಬೇಕು, ತಿಂಡಿ ತಿನ್ಬಿಟ್ಟು ಮಾತ್ರೆ ತಗೊಂತು ಅಂದ್ರೆ ಚೆನ್ನಾಗಿ ನಿದ್ರೆ ಬರ್ತಾ ಇತ್ತು. ಹೆವಿ ದಪ್ಪ ಆಗ್ಬಿಟ್ಟು ಏನಾಯ್ತು, ಇನ್ನೂ ಜಾಸ್ತಿ ಪ್ರಾಬ್ಲಮ್ಮು ಜಾಸ್ತಿ ಆಗೋಯ್ತು. ಇನ್ನು ಮಕ್ಳಿಗಿಬ್ರಿಗೂ ಮದ್ವೆ ಮಾಡಿಲ್ಲ. ಆಗಿನ ಪರಿಸ್ಥಿತಿ ನನ್ಗೆ ಹೇಗಿತ್ತು ಅಂದ್ರೆ ಮಾಸ್ಟರ್ಸ್, ಯಾರಿಗೂ ಹೇಳಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ. ಹೇಗೆ ನಮ್ಮ ಒಂದು ಜೀವನ ಶೈಲಿ ಅನ್ನೋದು ನನ್ಗೆ ತುಂಬಾ ಕಷ್ಟ ಆಯ್ತು. ತುಂಬಾ ತುಂಬಾ ಕಷ್ಟ ಆಯ್ತು. ಅವಾಗ ಹೇಳ್ಕೊಳಕ್ ಆಗದೆ ತುಂಬಾ ಹಾಸ್ಪಿಟ್ಲ್ಗೆ ಹೋಗಕ್ಕೂ ದುಡ್ಡಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಆದ್ರೂ ವಿಧಿ ಇಲ್ಲ ಮಾಸ್ಟರ್, ಸಾಲ ಆದ್ರೂ ಮಾಡಿ ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು. ಆ ತರ ಸನ್ನಿವೇಶಗಳೆಲ್ಲ ಹೆದರ್ಸ್ಕೊಂಡು ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಒಂದ್ಸಲ ಹಾಸ್ಪಿಟ್ಲ್ಗೆ ಹೋದೆ ಮಾಸ್ಟರ್ಸ್. ಇನ್ನೊಂದ್ 2 ವರ್ಷ ಓಡಾಡ್ತೀರಾ, ನೀವು ಬೆಡ್ ಇಡನ್ ಹಾಕ್ಬಿಡ್ತೀರಾ ಅಂತ ಹೇಳಿದ್ರು ಮಾಸ್ಟರ್ಸ್ ಡಾಕ್ಟ್ರು. 8 ವರ್ಷದಿಂದ ನಿಮ್ಮ ಹತ್ರನೇ ನಾನು ತೋರಿಸ್ತಾ ಇದ್ದೀನಿ. ಈಗಂದ್ರೆ ನಾನು ಹೇಗೆ ನನ್ನ ಪರಿಸ್ಥಿತಿ ಹೇಗೆ ಅಂತ 2-3 ದಿನ ನಾನು ಬೆಡ್ ಮೇಲೆ ಬಿದ್ದು ಎದ್ದೇಳಲೇ ಇಲ್ಲ ಮಾಸ್ಟರ್ಸ್. ಅವತ್ತು ಹತ್ಕೊಂಡು ಅಷ್ಟು ಇನ್ನೂ ಮಗಳಿಗೆ ಮದ್ವೆ ಮಾಡಿಲ್ಲ.
ಅವಳ ಪರಿಸ್ಥಿತಿ ಹೇಗೆ, ನನ್ನ ನಂಬಿ ಅವಳು ಬಂದಿದ್ದಾಳೆ. ಮೊನ್ನೆ ದೀಪಾ ಮೇಡಮ್ ಹೇಳಿದಾಗ ನನ್ಗೆ ಎಷ್ಟು ತಲೆ ಹೋಯ್ತು ಗೊತ್ತಾ. ಬಂದಿದ್ದಾಳೆ, ಏನ್ ಮಾಡೋದು ಏನ್ ಮಾಡೋದು ಕ್ವಶನ್ ಮಾರ್ಕ್ ಬಂತು ಬಂತು ಬಂತು, ತುಂಬಾ ಬಂತು. ಆದ್ರೂ ವಿಧಿ ಇಲ್ಲ, ಹಾಸ್ಪಿಟ್ಲಿಗೆ ಹೋಗು, ಮೆಡಿಸಿನ್ ತಗೋ, ಊಟ ಸ್ಟೈಲ್ ಏನು, ಊಟ ಒಳ್ಳೆ ಊಟ ತಗೋ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಯಾವ ಊಟ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಈ ತರ ಜೀವನ ಆಯ್ತು. 3 ವರ್ಷದ ಹಿಂದೆ ಮಾಸ್ಟರ್ ಕತೆ ಹೇಗಿದ್ದು, 3 ವರ್ಷದಿಂದ ನಾನು ಯಾವ ತರ ಇದ್ದೆ, ಇಷ್ಟೇ ನಂದು ಜೀವನ ಲಾಸ್ಟ್ ಅನ್ನೋ ತರ ಇದ್ದೆ ನಾನು. ಈ ನಿಜವಾಗ್ಲೂ ನನ್ಗೇನೋ ಒಂದು ಯೋಗ ಬಂದಿತ್ತು ಅಂತ ಕಾಣಿಸುತ್ತೆ. ಒಂದು 5 ತಿಂಗಳ ಹಿಂದೆ ಈ ಮಹಾತಾರ್ ಫೌಂಡೇಶನ್ ನನಗೆ ಪರಿಚಯ ಆಗಿತ್ತು. ಪರಿಚಯ ಯೂಟ್ಯೂಬ್ ಅಲ್ಲಿ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಮಹಾತಾರ್ ಫೌಂಡೇಶನ್ ಈ ತರ ಧ್ಯಾನ ಇದೆ, ಈ ತರ ಇಲ್ಲಿ ಇದೆ ಅಂತ ಹೇಳ ಬಂದಾಗ ನಾನು ಒಂದ್ ದಿವಸ ಜಾಯಿನ್ ಆದೆ. ಜಾಯಿನ್ ಆಗ್ಬಿಟ್ಟು ಇಷ್ಟೆಲ್ಲ ನಾನು ತೋರ್ಸಿದೀನಿ, ಇಷ್ಟೆಲ್ಲ ಮೆಡಿಸಿನ್ ತಗೊಂಡಿದೀನಿ, ಈ ಧ್ಯಾನದಿಂದ ನನಗ್ ಸರಿ ಹೋಗುತ್ತಾ, ಈ ಧ್ಯಾನದಿಂದ ನಾನು ಸರಿ ಹೋಗ್ತೀನ ಅಂತ ಹೇಳಿ ನಾನು ಜಾಯಿನ್ ಮಾಡ್ಕೊಂಡಿಲ್ಲ. ಜಾಯಿನ್ ಮಾಡ್ಕೊಳ್ದೆ ಹೋದಾಗ ಗೀತಾ ಮೇಡಮ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿದಾಗ ಇಲ್ಲ ಮೇಡಮ್ ನಂಗೆ ಆಗಲ್ಲ ಅಂತ ಹೇಳ್ದೆ. ಆದ್ರೂ ಬಿಡ್ಲಿಲ್ಲ. ಅಮ್ಮ ಇಲ್ಲ, ನೀವ್ ಹೀಗಿರಿ, ಈ ತರ ಇರಿ, ಈಗ ಜಾಯಿನ್ ಮಾಡ್ಕೊಳ್ಳಿ, ನಿಮ್ಗೆ ಸರಿ ಹೋಗುತ್ತೆ ಅಂತ ಎಲ್ಲ ಹೇಳಿ ನನ್ಗೆ ಮತ್ತೆ ಜಾಯಿನ್ ಮಾಡಿಸಿ ಧ್ಯಾನ ಮಾಡ್ಸಕ್ಕೆ ಶುರು ಮಾಡಿದ್ರು. ಧ್ಯಾನ ಮಾಡಕ್ಕೆ ನನ್ಗೆ ಆಗ್ತಾ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು, ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಮನ್ಸು ಚಂಚಲ ಮನ್ಸು, ಏನಾಗುತ್ತೋ 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 ಅನ್ನೋ ಚಂಚಲ ಮನ್ಸಿಂದ ನನ್ಗೆ 10 ನಿಮಿಷ ಧ್ಯಾನ ಮಾಡಕ್ ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ನೋಡೇ ಬಿಡೋಣ ಅಂತ ಒಂದು ಸಂಕಲ್ಪ ಮಾಡಿ ಈ ಇದ್ರಲ್ಲಿ ಕೂತಿದ್ದು ಮೇಡಮ್ ನಾನು. ಇಲ್ಲ ಮಾಡ್ಲೆ ಅಂದ್ರೆ ಹೊರಗಡೆ ಎಲ್ಲಿ ಹೋಗಂಗಿಲ್ವಲ್ಲ, ಮನೇಲೆ ಕೂತ್ಕೊಂಡಲ್ವಾ, ಒಂದ್ ಸಂಕಲ್ಪ ಮಾಡಿ ಕೂತ್ಕೊಂಡಾದ್ಮೇಲೆ ಬರ್ತಾ ಬರ್ತಾ ನಮ್ಗೆ ಧ್ಯಾನ ಮಾಡಕ್ಕೆ ಒಂದ್ ಸ್ವಲ್ಪ ಮನ್ಸಾಯ್ತು. ಧ್ಯಾನ ಈ ಮಹಾತಾರ್ ಫೌಂಡೇಶನ್ ಇಲ್ಲೇ ಚನ್ನಸಂದ್ರದಲ್ಲಿದೆ, ಹೋಗ್ ಬರ್ಬೋದು. ಈ ಮಧುರಾ ಮೇಡಮ್ ನನ್ಗೆ ಸ್ವಲ್ಪ ಅದ್ರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಹೋಗ್ ಬನ್ನಿ ಮೇಡಮ್ ಈ ತರ ಇದೆ ಅಂತ ಹೇಳಿ ಅಲ್ಲಿ ಚನ್ನಸಂದ್ರಕ್ಕೆ ಹೋದೆ ನಾನು. ಚನ್ನಸಂದ್ರಕ್ಕೆ ಹೋದ್ಮೇಲೆ ಅಲ್ಲಿ ಪಿರಮಿಡ್ ಅಲ್ಲಿ 1 hour, ಇಲ್ಲೂ ಸಾರ್ ಬಂದಿಲ್ಲ, ಪಿರಮಿಡ್ ಹತ್ರ 1 hour ಧ್ಯಾನ ಮಾಡಿ ಅಂತ ಹೇಳಿದ್ರು. ಒಂದ್ ರೂಮ್ ಅಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಿದೆ. ಅದು ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು ಮೇಡಮ್. ನಾನು ಅವತ್ತೇ ಪತ್ರಿಜಿ ಸರ್ನ ನೋಡಿದ್ದು. ಪತ್ರಿಜಿ ಸರ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ಧ್ಯಾನ ಕೂತ್ಕೊಂಡೆ. ಮತ್ತೆ ಎದ್ದು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಗುರುಗಳು ಬಂದಿದ್ದಾರೆ ಬನ್ನಿ ಅಂತ ಕರೆದ್ರು. ಅವರು ಚೇಂಬರ್ಗೆ ಹೋದೆ. ಚೇಂಬರ್ಗೆ ಹೋದ ಅರ್ಧ ಗಂಟೆ ನನ್ಗೆ ನೀವ್ ಹೇಗಿದ್ರಿ, ಹೇಗಾಯ್ತು, ಏನು ಯಾವ ತರ ನಿಮ್ಗೆ ಹೆಲ್ತ್ ವಿಷಯ ಆಯ್ತು ಅಂತ ರಂಗನಾಥ್ ಗುರುಜಿ ಎಲ್ಲಾ ಕೇಳಿದ್ರು. ಕೇಳದ್ಮೇಲೆ ನಂದು ಇಲ್ಲಮ್ಮ, ನೀವು ಊಟದಲ್ಲಿ ಚೇಂಜಸ್ ಮಾಡ್ಕೋಬೇಕು, ಊಟದಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು, ಧ್ಯಾನ ಮಾಡ್ಬೇಕು, ಊಟದಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತೇಳಿ ಏನೇನ್ ಊಟ ಮಾಡ್ಬೇಕು, ಹೇಗೆ ಬೆಳಿಗ್ಗೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ಊಟ ಮಾಡಿ, ಮತ್ತೆ ರಾತ್ರಿ ಏನ್ ಊಟ ಮಾಡಿ ಅಂತ ಹೇಳಿ ಲಿಸ್ಟ್ ಕೊಟ್ರು. ನೀರಿಷ್ಟು ಕುಡೀರಿ, ಬೆಳಿಗ್ಗೆ ಬರೀ ಹಣ್ಣಿನ ಜ್ಯೂಸ್ ತಗೊಳ್ಳಿ, ಮಧ್ಯಾಹ್ನ ಸೊಪ್ಪು ಪಲ್ಯ ಅನ್ನ ಊಟ ಮಾಡಿ, ಹಣ್ಣು ಸ್ವಲ್ಪ ತಗೊಳ್ಳಿ, ಸಾಯಂಕಾಲನೂ ಸೇಮ್ ಪ್ಲೇಟ್ ತಗೊಳ್ಳಿ, ಈ ತರ ಮಾಡಿ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ಧ್ಯಾನ ಅಂತೂ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಅಲ್ಲಿಂದ ಬಂದ್ಮೇಲೆ ನಾನು ನಿಜವಾಗ್ಲೂ ಮೇಡಮ್ ಅವತ್ತು ನಂದು ಜೀವನ ಶೈಲಿ ಚೇಂಜ್ ಆಯ್ತು. ಮಹಾತಾರ್ ಫೌಂಡೇಶನ್ಗೆ ಹೋಗಿ ಬಂದ ದಿವಸ ನಂದು ಜೀವನ ಶೈಲಿ ಅನ್ನೋದು ಚೇಂಜ್ ಆಯ್ತು. ಅವತ್ತಿಂದ ನಾನು ಧ್ಯಾನ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆಗಿಲ್ಲ ಅಂದ್ರೂ ಬಿಡ್ಲಿಲ್ಲ ನಾನು, ಒಂದು ಸಂಕಲ್ಪ ಮಾಡಿ. ಅಂದ್ರೆ ಊಟದ್ದು ಮೊದ್ಲು ಕ್ರೇವಿಂಗ್ಸ್ ತುಂಬಾ ಇರ್ತಾ ಇತ್ತು, ಏನಾದ್ರೂ ನೋಡಿದ್ರೆ ತಿನ್ನೋಣ ಅನ್ಸೋದು. ಅದಕ್ಕೂ ನಾನೊಂದು ಸಂಕಲ್ಪ ಮಾಡ್ಕೊಂಡು ಒಂದು ವ್ರತ ತರ ಕಷ್ಟಪಟ್ಟು ವ್ರತ ತರ ಮಾಡ್ದೆ. ಇಲ್ಲ, ತಿನ್ಬಾರ್ದು, ಗುರುಜಿ ಹೇಳಿದ್ದಾರೆ ನಾನು ಇದನ್ನೇ ಮಾಡ್ಬೇಕು, ಇಷ್ಟೇ ಮಾಡ್ಬೇಕು ಅಂತ ಹೇಳಿ 4 ತಿಂಗಳಿಂದ ಮೇಡಮ್ ನಾನು ಈ ಫೌಂಡೇಶನ್ ನಲ್ಲಿ ಕುತ್ಕೊಂಡು ನಾನು ಊಟದ್ದೆಲ್ಲ ಚೇಂಜ್ ಮಾಡ್ಕೊಂಡೆ. ನೀರ್ ಕುಡಿಬೇಕು ಅಂತ ಹೇಳಿದ್ರಲ್ವಾ, ಬೆಳಗ್ಗೆ ನೀರ್ ಕುಡಿತಿದ್ದೆ. 11 ಗಂಟೆನಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ 1 ಲೋಟ ನೀರ್ ಕುಡೀರಿ,
ಅವಾಗ ನೀರ್ ಕುಡಿತಿದ್ದೆ. ಆದ್ಮೇಲೆ 1 ಲೋಟ ನೀರ್ ಕುಡೀರಿ ಅಂತ ಹೇಳ್ತಾ ಇದ್ರಿ. ಯಾವ ಋಣಾನ್ ಬಂದನೋ ಗೊತ್ತಿಲ್ಲ. ಇಲ್ಲಿವರು ಅಟ್ಯಾಚ್ ಆಗಿ ನೀವು ಇಷ್ಟೆಲ್ಲಾ ಒಂದು ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ನೀರ್ ಆಟೋಮೆಟಿಕ್ ಆಗಿ ಹೊರ್ಟೋಗ್ತಾ ಇತ್ತು. ಗುರೂಜಿ ಎಷ್ಟು ಹೇಳಿದ್ರು, ನಾನ್ ಫಸ್ಟ್ ಅಷ್ಟು ನೀರ್ ಕುಡಿತಾನೆ ಇರ್ಲಿಲ್ಲ. 11 ಗಂಟೆನಲ್ಲೂ 2 ಲೋಟ ನೀರ್ ಕುಡಿತಾ ಇದ್ದೆ, ದೊಡ್ಡ ಲೋಟ ಇಟ್ಕೊಂಡು. 3:30ನಲ್ಲೂ ಇದು ಕುತ್ಕೊಂಡಾಗ 1 ಲೋಟ ಕುಡಿತಿದ್ದೆ, ಆದ್ಮೇಲೆ 1 ಲೋಟ ಕುಡಿತಿದ್ದೆ. ಈ ತರ ಆಗಿ ಗುರೂಜಿ ಎಷ್ಟು ಹೇಳಿದ್ರು ಅಷ್ಟು ನೀರ್ ಕುಡಿಯಕ್ ಸ್ಟಾರ್ಟ್ ಆಯ್ತು. ಅವ್ರು ಯಾವ ತರ ಹೇಳ್ತಾ ಇದ್ರು ಅವ್ರು ಊಟ ತರ ಮಾಡಕ್ ಸ್ಟಾರ್ಟ್ ಆಯ್ತು. ಈ ತರ ಮಾಡ್ಕೊಂಡು ಕೆಲ್ಸದವ್ರನ್ನ ಬಿಡ್ಸಿ ಇವಾಗ ನಾನೇ ಮನೆ ಕೆಲ್ಸ ಮಾಡ್ಕೊಂತ ಇದ್ದೀನಿ ಮಾಸ್ಟರ್ಸ್. ಎಲ್ತು ಅರ್ಧಕ್ಕಿನ್ನ ಜಾಸ್ತಿ ನನ್ಗೆ ಸುಧಾರಿಸಿದೆ ಮಾಸ್ಟರ್ಸ್. ಮೆಟ್ಲು ಇಳಿಯಕ್ ಆಗ್ತಾ ಇರ್ಲಿಲ್ಲ, ಹತ್ತಕ್ ಆಗ್ತಾ ಇರ್ಲಿಲ್ಲ. ಹತ್ತಿದ್ರೆ ಉಪ್ಸ ಬರ್ತಾ ಇತ್ತು. 10 ನಿಮಿಷ ಕುತ್ಕೊಬೇಕಾಗಿತ್ತು ಮೆಟ್ಲು ಹತ್ತಿದ್ರೆ. ಇವಾಗ ಆರಾಮಾಗಿ ಮೆಟ್ಲು ಹತ್ತತೀನಿ. 4ರಿಂದ 5 ಸಲ ಮೆಟ್ಲು ಹತ್ತತೀನಿ. 4 ಜನ ಬಂದ್ರೆ ಯಾಕಪ್ಪ ನಮ್ಮ ಮನೆಗ್ ಬರ್ತಾರೆ, ನನ್ಗೆ ಅಡ್ಗೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಈಗ ಎಷ್ಟೇ ಜನ ಬಂದ್ರುನು ನನ್ಗೆ ಅಡ್ಗೆ ಮಾಡಕ್ ಸಪೋರ್ಟ್ ಮಾಡ್ತಾ ಇದೆ ನನ್ ಬಾಡಿ. ಮತ್ತೆ ಕೋಪ ಅನ್ನೋದು ತುಂಬಾ ಕೋಪ ಇರ್ತಿತ್ತು ಮಾಸ್ಟರ್ಸ್ ನನ್ಗೆ. ಈ ಧ್ಯಾನ ಮಾಡ್ತಾ ಸ್ವಲ್ಪ ಕೋಪ ಎಷ್ಟ್ ಚೆನ್ನಾಗ್ ಕಮ್ಮಿ ಆಯ್ತು ಅಂದ್ರೆ, ತುಂಬಾ ಈ ತರಕಾರಿ ಮಾಡೋರ್ ಹತ್ರ ಎಲ್ಲ ಜಗಳ ಮಾಡ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಮಾಸ್ಟರ್ಸ್. ಅಷ್ಟು ಕೋಪ ಇರ್ತಾ ಇತ್ತು. ಸಮಾಧಾನದಿಂದ, ಏಕೆಂದ್ರೆ ನಂದು ಹೆಲ್ತ್ ಅಷ್ಟು ಪ್ರಾಬ್ಲಮ್ ಇರೋದ್ರಿಂದ ಆತರ ಕೋಪ ಎಲ್ಲ ಬರ್ತಾ ಇತ್ತು. ಅವಾಗ ಅದು ಎಲ್ಲಿ ಎಷ್ಟು ಕಮ್ಮಿ ಆಯ್ತು ಅಂದ್ರೆ, ಧ್ಯಾನದಿಂದ ನನಗೆ ಆ ಗುರೂಜಿ ಹೇಳಿದ ಊಟದ ಚೇಂಜಸ್ ಧ್ಯಾನ. ಮತ್ತೆ ಇಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಏನೋ ಒಂದು ನನ್ ಕುಟುಂಬ ಅನ್ನೋ ತರ ಸ್ಟಾರ್ಟ್ ಆಗೋಯ್ತು. ಮತ್ತೆ ಕೋಪಕ್ಕೆ ಹುಷಾರಿಲ್ದೇ ಇದ್ದಾಗ ನಮ್ಮ ಯಜಮಾನ್ರ ಹತ್ರ ಎಲ್ಲ ಜಗಳ ಮಾಡ್ತಿದ್ದೆ ನಾನು. ನನ್ನನ್ನು ನೋಡಲ್ಲ, ನನ್ನನ್ನ ಮಾತಾಡ್ಸಲ್ಲ ನೀವು ಅಂತ. ಈಗ ಅದೆಲ್ಲ ಇಲ್ಲ. ಅಯ್ಯೋ, ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದ್ದಾರೆ, ನಾನು ಆರಾಮಾಗಿ ಇದನ್ನ ಆನ್ ಮಾಡ್ಕೊಂಡು ಕೂತ್ಕೊಂಡು ನಾನು ಒಂದು ಇದನ್ನ ಮಾಡ್ಕೊಂಡೆ ಅಂತ ನಾನು ಒಂಟಿತನ ಅನ್ನೋದೊಂದು ನನ್ಗೆ ಹೋಯ್ತು. ನಾನು ಒಂಟಿತನ, ನಾನು ಒಬ್ಳು ಒಂಟಿ, ನನ್ಗೆ ಯಾರು ಇಲ್ಲ ಅನ್ನೋದು ನನ್ ತಲೆ. ಹುಷಾರಿಲ್ದೇ ಇರೋದು, ನಾನು ಒಬ್ಳೇ ಇರೋದ್ರಿಂದ ಆ ತರ ಫೀಲ್ ಬಂತು. ಅದು ಮೇನ್ ಎಫೆಕ್ಟ್ ಆಗ್ಬಿಟ್ಟಿತ್ತು. ಈಗ ಒಂಟಿತನ ಹೋಯ್ತು ಮೇಡಮ್ ಮಾಸ್ಟರ್ಸ್. ಒಂಟಿತನ ಹೋಯ್ತು. ನನಗೆ ನಿಜವಾಗ್ಲೂ ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಈಗ ಕೆಲ್ಸ ಎಲ್ಲ ಮಾಡ್ಕೊಂತೀನಿ. ಯಾರ್ದು ಏನು ಹೆಲ್ಪ್ ತಗೊಂತಾ ಇಲ್ಲ, ಕೆಲ್ಸದವ್ರ ಹೆಲ್ಪ್ ತಗೊಂತಾ ಇಲ್ಲ. ಮನೆಯಲ್ಲಿ ಗಂಡನ ಜೊತೆ ಜಗಳ ಮಾಡ್ತಾ ಇಲ್ಲ, ಖುಷಿಯಾಗಿ ಮಾತಾಡ್ಕೊಂಡಿದೀನಿ. ಅಂದ್ರೆ ಇಲ್ಲಿ ಒಂದು ನಮ್ಮ ಮಾಸ್ಟರ್ ಇವ್ರುಗಳೆಲ್ಲ ಪ್ರವಚನ ಕೊಟ್ರು ನೋಡಿ, ಅದನ್ನೆಲ್ಲ ನನ್ನ ಜೀವನದಲ್ಲಿ ಒಂದೊಂದೇ ಅಳವಡಿಸ್ಕೊಂತ ಬಂದೆ. ಈ ಮಧುರಾ ಮೇಡಮ್ ಹೇಳಿದ್ದನ್ನ ಏನ್ ಮಾಡ್ದೆ, ಒಂದೊಂದು ಇದನ್ನ ಒಂದ್ ಜ್ವರ ಬಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳಕ್ ಬಂದೆ. ಕೋಲ್ಡ್ ಮಾಡೋದು ಏನಾಗ್ಬೇಕು ಅದನ್ನ ಎಲ್ಲ ಆಡ್ ಮಾಡಿ ಇಟ್ಕೊಂಡಿದೀನಿ. ಅದನ್ನ ನೋಡ್ಕೊಂಡು ಅದನ್ನ ತಗೊಳ್ತಾ ಬಂದೆ. 6 ತಿಂಗಳ ಹಿಂದೆ ನನ್ಗೆ ತಿಂಗ್ಳಿಗಿಲ್ಲ ಅಂದ್ರೆ 1 ಸಲ 2 ಸಲ ಹಾಸ್ಪಿಟ್ಲ್ ವಿಸಿಟ್ ಇತ್ತು. ಇವಾಗ ನಾನು 3 ತಿಂಗಳಿಂದ ಒಂದು ಹಾಸ್ಪಿಟ್ಲ್ ವಿಸಿಟ್ ಇಲ್ಲ, ಒಂದು ಮಾತ್ರೆ ಇಲ್ಲ. ಡೋಲೋ 65ಗೆ ಆಡ್ ಆಗ್ಬಿಟ್ಟಿದ್ದೆ. ಸೀಟ್ ತಗೊಂಡ್ ಮಡಿಕೊಂತಿದ್ದೆ ಮಾಸ್ಟರ್ಸ್. ನಾನು ಊಟ ಮಾಡ್ಬಿಡೋದು, ನಮ್ದು ಪ್ರಾವಿಷನ್ ಇದೆ. ಅಂಗಡಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಬೈತಾರೆ ಅನ್ಬಿಟ್ಟು ಆ ಮಾತ್ರೆ ಹಾಕೊಂಡು ನಾನು ಅಂಗಡಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಿದ್ದು. ಈಗ 4 ತಿಂಗಳಿಂದ ಮಾತ್ರೆ ಸೀಟ್ ಮನೆಗ್ ತಗೊಂಡ್ ಬರ್ತಾ ಇಲ್ಲ. ಈ ಎಷ್ಟು ಚೆನ್ನಾಗಿ ನಂದು ಇಲ್ಲಿ ಕೂತ್ಕೊಂಡು ನನ್ನ ಒಂದು ಸಮಗ್ರ ಜೀವನ ಶೈಲಿ ಚೇಂಜ್ ಆಯ್ತು. ಇದನ್ನ ಹಂಚ್ಕೊಳಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ನನ್ ಗೀತಾ ಮೇಡಮ್ಗಾಗ್ಲಿ, ನೀವೆಲ್ಲಾ ನನ್ಗೆ ಸಪೋರ್ಟ್ ಮಾಡಿದಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನ ಜೀವನ ಶೈಲಿ ನನ್ ಫೀಲ್ ಎಲ್ಲ ಹೇಳ್ಕೊಂಡೆ, ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ. ನನ್ಗೆ ನಿಜವಾಗ್ಲೂ ನನ್ ಮನ್ಸಲ್ಲಿರೋದೆಲ್ಲ ಇವತ್ತು ಹೊರಗಡೆ ಎಲ್ಲಿ ನೋಡಿ, ಅಕ್ಕಪಕ್ಕದವ್ರ ಹತ್ರ ಹೇಳ್ಕೊಂಡ್ರೆ ಅವಳಿಗೆ ಹಿಂಗಂತೆ ಅಂತ ಹಾಡ್ಕೊಂತಾರೆ ಅಲ್ವಾ ಮಾಸ್ಟರ್ಸ್. ಇಲ್ಲಿ ನಮ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಬಹುದು. ಇವತ್ತು ಒಂಥರ ನಮ್ಗೆ ಮನ್ಸು ಎಲ್ಲ ಅದಿರುವಾಗ ಮಾಡ್ಕೋಬೇಕು ಅಂತಾನೆ ನಾನು ಗೀತಾ ಮೇಡಮ್ಗೆ ಹೇಳ್ದೆ. ಇಲ್ಲ ಮೇಡಮ್, ನಾನು ಹೇಳ್ತೀನಿ, ನನ್ ಜೀವನ ಶೈಲಿನೇ ತುಂಬಾನೇ ಇದೆ, ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಈ ಒಂದು
ನನ್ನ ಮನಸ್ಸಲ್ಲಿ ಎಲ್ತನ್ನು ತೆಗ್ದಿದ್ದಕ್ಕೂ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದು ವಿಷಯ ತೆಗ್ದಿದ್ದಕ್ಕೂ ಈ ಮಹತ್ವ ಫೌಂಡೇಶನ್ಗೆ ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಶಿವರತ್ನ ಮ್ಯಾಮ್. ನಿಮ್ಮಲ್ಲಿ ಈ ವೇದಿಕೆಗೆ ಬಂದು ನೀವು 4 ತಿಂಗಳು ಅಷ್ಟೇ ಆಯ್ತು ಅಂತ ಹೇಳಿದ್ರಿ. ಆ 4 ತಿಂಗಳಲ್ಲೇನೆ ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲಾ ಬದಲಾವಣೆ ಆಗಿದೆ ಅಂತಂದ್ರೆ, ಇನ್ನು ನಾವು ಲೈಫ್ ಟೈಮ್ ಈ ವೇದಿಕೆನಲ್ಲಿ ಇದ್ರೆ ಇನ್ನೆಲ್ಲಾ ಏನೇನ್ ಚೇಂಜಸ್ ನಾವು ಕಾಣ್ಬೋದು ಮ್ಯಾಮ್. ನಮ್ಮ ಗೀತಾ ಮೇಡಮ್ ಅವರು ನಿಮ್ ತರನೇ ತುಂಬಾ ಜನ ಈ ವೇದಿಕೆಗೆ ತಗೊಂಡ್ಬಂದಿದ್ದಾರೆ, ಮತ್ತೆ ಅವರಿಗೆ ಒಳ್ಳೇದಾಗುವಂತ ದಾರಿಯನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ನೀವಾಗಿರ್ಬೋದು, ನಾವಾಗಿರ್ಬೋದು, ನಮ್ ತರ ಇನ್ನು ಎಷ್ಟೋ ಜನ ಈ ವೇದಿಕೆನಲ್ಲಿ ಉಪಯೋಗವನ್ನ ಪಡ್ಕೊತಾ ಇದ್ದಾರೆ. ನಮ್ಮ ಗೀತಾ ಮೇಡಮ್ಗೆನು ಸಹ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ. ಅವ್ರ ಮುಖಾಂತರ ಬಂದ್ರಿ ಅಂತ ನೀವ್ ಹೇಳ್ಕೊಂಡ್ರಿ ಮ್ಯಾಮ್. ನೀವ್ ಹೇಳಿದ್ರಿ ನಾನು ಓದಿಲ್ಲ, 9ನೇ ಕ್ಲಾಸ್ ಅಷ್ಟೇ ಓದಿದೆ ನಾನು ಅಂತ. ನೀವು 9ನೇ ಕ್ಲಾಸ್ ಓದಿದೀರಾ ಅನ್ನೋ ತರ ಫೀಲೇ ಇಲ್ಲ ಮ್ಯಾಮ್. ನೀವು ಒಳ್ಳೆ ಏನೋ ಒಂದು ಲೆಕ್ಚರರ್ ಲೈನ್ ಅಲ್ಲಿ ಇದೀರಾ ಅನ್ನೋ ತರ ಇವತ್ತು ನೀವು ನಿಮ್ಮ ಅನುಭವನ ಹಂಚ್ಕೊಂಡ್ರಿ ಮ್ಯಾಮ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ. ಇದನ್ನ ನಿಮ್ದು ಏನೇ ಕ್ವಶನ್ ಆನ್ಸರ್ ಇದ್ರು ಲಾಸ್ಟ್ಗೆ ಇಟ್ಕೊಳ್ಳೋಣ ಮ್ಯಾಮ್. ಯಾಕಂದ್ರೆ ಇನ್ನು 3 ಜನದ ಸ್ವಾಧ್ಯಾಯ ಇರೋದ್ರಿಂದ ನಮ್ಮ ಮಾಸ್ಟರ್ಸ್ಗೆ ತುಂಬಾ ಜನಕ್ಕೆ ಇರುತ್ತೆ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನೋ ಫೀಲ್ ಅಂತೂ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಗೆ ಇಟ್ಕೊಳ್ಳೋಣ ಮ್ಯಾಮ್, ಲಾಸ್ಟ್ಗೆ ಇಟ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.